ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಹಾಗೂ ಕೃಷ್ಣ ಪಕ್ಷ 8/2/2026ರಿಂದ 14/2/2026 ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ವಾರದಲ್ಲಿ ಆಗು ಹೋಗುಗಳ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ? ಚಂದ್ರನ ಸ್ಥಾನಮಾನವನ್ನು ನೋಡೋದಾದರೆ ಚಂದ್ರ ತುಲಾ ರಾಶಿಯಿಂದ ಧನು ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಸ್ವಾತಿ, ವಿಶಾಖ, ಅಂದರೆ ಸ್ವಾತಿ ರಾಹುವಿನ ನಕ್ಷತ್ರದಲ್ಲಿ ಸಂಚಾರ, ಹಾಗೆ ವಿಶಾಖ ಗುರುವಿನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶನಿಯ ನಕ್ಷತ್ರದಲ್ಲಿ ಸಂಚಾರ, ಹಾಗೆ ಬುಧ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚಾರ, ತದನಂತರ ಮೂಲ ನಕ್ಷತ್ರ ಕೇತು ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ತದನಂತರದಲ್ಲಿ ಕೊನೆಯದಾಗಿ ಪೂರ್ವಾಷಾಢ ನಕ್ಷತ್ರ ಅಂದರೆ ಶುಕ್ರ ನಕ್ಷತ್ರದಲ್ಲಿ ಈ ವಾರ ಕೊನೆಗೊಳಿಸ್ತಾ ಇದ್ದಾರೆ. ಚಂದ್ರ ಈ ಒಂದು ಕಾಲಮಾನ ಅಂದರೆ ಈ ಒಂದು ಸ್ಥಾನಗಳಲ್ಲಿ ಹೋಗಬೇಕಾದ್ರೆ ಈ ವಾರದ ಫಲಾನುಫಲಗಳು ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ, ಗ್ರಹಗಳು ಯಾವುದಾದ್ರೂ ಬದಲಾವಣೆ ಇದೆಯಾ ಅಥವಾ ಹೇಗೆ ಅನ್ನಕ್ಕಂಥ ವಿಚಾರವನ್ನು ಸರಳವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರು ಯಥಾಸ್ಥಿತವಾಗಿ ಮಿಥುನ ರಾಶಿಯಲ್ಲಿ ವಕ್ರನಾಗಿ ಇದ್ದಾನೆ. ತದನಂತರದಲ್ಲಿ ಕೇತು ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು, ರಾಹು ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಹಾಗೆ ಕುಂಭರಾಶಿಯಲ್ಲಿ ಬುಧ ಹಾಗೆ ಶುಕ್ರ ಗ್ರಹಗಳಿರ್ತಕ್ಕಂಥದ್ದು. ಶುಕ್ರ ಮತ್ತು ಬುಧ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾಂಬಿನೇಷನ್. ಶುಕ್ರ ಮತ್ತು ಬುಧ ನಿಮಗೊಂದು ವಿಡಿಯೋ ಮಾಡ್ತೀನಿ ನೋಡಿ. ಲಕ್ಷ್ಮೀನಾರಾಯಣ ಯೋಗ, ಈ ಯೋಗ ಭಾಳ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಹಾಗೆ ಸೂರ್ಯ ಮತ್ತು ಕುಜ ಉಚ್ಚ ಸ್ಥಾನದಲ್ಲಿ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಸೂರ್ಯ ಕೊನೆಯ ಭಾಗದವರೆಗೂ ಅಂದರೆ 14ನೇ ತಾರೀಕು ಸೂರ್ಯ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಅಂತಾರೆ. 13-14 ಕೊನೆಯ ಭಾಗದಲ್ಲಿ, ಈ ವಾರದ ಕೊನೆಯ ಭಾಗ. ಹಾಗಾಗಿ ಈ ವಾರದ ಫಲಾನುಫಲಗಳು ಹೇಗಿರುತ್ತೆ, ಯಾವ ರಾಶಿಗೆ ಶುಭ ಫಲ ಪ್ರಾಪ್ತಿಯಾಗ್ತದೆ, ಯಾರಿಗೆ ಸಮಸ್ಯೆ, ಯಾವ ಒಂದು ವಿಚಾರದಲ್ಲಿ ನಾವು ನೋಡಬೇಕಾಗುತ್ತೆ. ಮೊದಲು ನಾವು ಈ ದಿನ ವಾರದಲ್ಲಿ ಮೇಷರಾಶಿಯವರ ಫಲಾನುಫಲಗಳನ್ನು ತಗೋಣ. ಮೇಷರಾಶಿಯವರಿಗೆ ಮೊದಲನೇದಾಗಿ ನಕ್ಷತ್ರ ಸ್ವಾತಿ ನಕ್ಷತ್ರ, ಹಾಗೆ ಬರ್ತಕ್ಕಂಥ ವಿಶಾಖ ನಕ್ಷತ್ರ, ಹಾಗೆ ಬರ್ತಕ್ಕಂಥ ಶನಿಯ ನಕ್ಷತ್ರ, ಅನುರಾಧ ನಕ್ಷತ್ರ ಚಾಲನೆ ಅಂದರೆ ಬರ್ತಾ ಹೇಗೆ ಭಾಳ ವಿಶೇಷವಾಗಿರ್ತಕ್ಕಂಥ ನೋಡೋದಾದರೆ ಮೊದಲನೇದಾಗಿ ಮೊದಲ ದಿನದ ಪ್ರಾರಂಭ, ಮೊದಲ ವಾರ ಪ್ರಾರಂಭ ಮೇಷರಾಶಿಯವ್ರಿಗೆ ಶುಭ ಲಾಭ, ಹಾಗೆ ವ್ಯಾಪಾರ, ಹಾಗೆ ಕೋರ್ಟ್ ಕಚೇರಿಯ ವಿಚಾರ, ತಮ್ಮ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಮೇಷರಾಶಿಯವರು ಮೊದಲ ಭಾಗದಲ್ಲಿ ನೋಡ್ಬೋದು. ಈ ಮೇಷರಾಶಿಯಲ್ಲಿರ್ತಕ್ಕಂಥವರು ಹೆಚ್ಚಿನದಾಗಿ ಗ್ರಹಗಳ 11ರ ಸ್ಥಾನದಲ್ಲಿ ಶುಕ್ರ ಮತ್ತು ಬುಧರಿಂದ ಜ್ಯೇಷ್ಠ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಕೇವಲ ಒಂದೇ ಒಂದು ಗ್ರಹವನ್ನು ನೀವು ಶಾಂತಿ ಅಥವಾ ಈ ನಾನು ಹೇಳ್ತಕ್ಕಂಥ ಪ್ರಕ್ರಿಯೆಯನ್ನು ಮೇಷರಾಶಿಯವರು ಮಾಡಿದ್ರೆ ಖಂಡಿತ ಯೋಗದ ಬಲದಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಈ ಅತ್ಯಂತ ಶುಭವಾರವನ್ನು ಮಾಡಿಕೊಳ್ಬೇಕು ಅಂದರೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡ್ತಾ ಬನ್ನಿ. ಕೇವಲ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿ ಹಾಗೆ ಶುಭ ವಾರವನ್ನು ಮಾಡ್ಕೋಬೇಕು ಅಂದರೆ ಅನಾಥರಿಗೆ, ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಮಾಡ್ತಾ ಬನ್ನಿ. ಮುಖ್ಯವಾಗಿರ್ತಕ್ಕಂಥದ್ದು ಮೇಷರಾಶಿಯವರು ಶಿವನ ಮಂದಿರವನ್ನು ಭೇಟಿ ಮಾಡ್ತಕ್ಕಂಥದ್ದು ಮರಿಬೇಡಿ. ಶಿವನ ಮಂದಿರ ಅಥವಾ ಗುರು ತತ್ವ ಇರ್ತಕ್ಕಂಥ ಮಂದಿರವನ್ನು ಭೇಟಿ ಮಾಡಿ. ಈ ಭೇಟಿ ಮಾಡೋದ್ರಿಂದ ನಾನಾ ರೀತಿಯಾದಂಥ ವ್ಯಾಧಿಗಳು, ನಷ್ಟಗಳು ದೂರ ಆಗ್ತಕ್ಕಂಥದ್ದು ಕೂಡ ಇರ್ತದೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ನೋಡಿ, 2ರ ಅಧಿಪತಿ 11ರ ಸ್ಥಾನದಲ್ಲಿ, 3ರ ಅಧಿಪತಿ 11ರ ಸ್ಥಾನದಲ್ಲಿ, 6ರ ಅಧಿಪತಿ 11ರ ಸ್ಥಾನದಲ್ಲಿ, ಹಾಗೆ ಶುಕ್ರ ಸಪ್ತಮಾಧಿಪತಿ 11ರ ಸ್ಥಾನದಲ್ಲಿ. ಖಂಡಿತ ಮೇಷರಾಶಿಯವರಿಗೆ ಒಂದು ರೀತಿಯಾಗಿ ಎಲ್ಲ ಥರದ ಲಾಭಗಳು ಲಭ್ಯತೆ ಇರುತ್ತೆ. ಕಂಕಣದ ಭಾಗ್ಯದ ವಿಚಾರದಲ್ಲಾಗಿರ್ಬೋದು, ಸಂಗಾತಿಯ ವಿಚಾರದಲ್ಲಾಗಿರ್ಬೋದು, ವ್ಯಾಪಾರದ ವಿಚಾರದಲ್ಲಾಗಿರ್ಬೋದು, ಮಸ್ಟ್ ಅಂಡ್ ಶುಡ್ ಮೇಷರಾಶಿಯವರಿಗೆ ಶುಭ ಫಲ ಪ್ರಾಪ್ತಿ. ಇದು ಇಟ್ಸ್ ಹ್ಯಾಪಂಡ್, ಖಂಡಿತವಾಗಿ ಜರುಗತಕ್ಕಂಥದ್ದು ಇರ್ತದೆ. ಶುಕ್ರನ ಅನುಗ್ರಹ ಹಾಗೆ ಬುಧನ ಅನುಗ್ರಹ ಬೇಕೇ ಬೇಕಾಗ್ತದೆ ಮೇಷರಾಶಿಯವರಿಗೆ. ಅರ್ಥಾತ್ ನೀವು
ಸಾಧ್ಯವಾದರೆ ಬುಧವಾರ ಅಥವಾ ಶುಕ್ರವಾರಗಳಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯಕ್ಕೆ ಒಂದು ತುಳಸಿ ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಗುರುಗಳೇ, ನಮ್ಮೂರಲ್ಲ ಅವೆಲ್ಲ ಇಲ್ಲ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ನೀವೇನೋ ನಗರ ಪ್ರದೇಶದವ್ರು ಕೇಳ್ತಿದ್ದೀರಾ. ನಮ್ಮ ಕಡೆ ಎಲ್ಲ ಇರೋದು ಯಾವುದೋ ಒಂದು ಬಸವಣ್ಣನ ದೇವಸ್ಥಾನ ಇದೆ, ಅಥವಾ ಆಂಜನೇಯನ ದೇವಸ್ಥಾನ ಇದೆ, ಅಥವಾ ಇನ್ನೊಂದು ಯಾವುದೋ ದೇವಸ್ಥಾನ ಇದೆ ಗುರುಗಳೇ. ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲೂ ಇಲ್ಲ ಗುರುಗಳೇ. ನೋ ವರಿ, ಡೋಂಟ್ ವರಿ. ಅಫ್ಕೋರ್ಸ್ ಎಲ್ಲ ರೀತಿಯಲ್ಲಿ ನಾವು ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಪುಷ್ಪ ಕೊಡಿ ಕಷ್ಟ ಆಗಬಹುದು. ಅಟ್ಲೀಸ್ಟ್ ನೀವು ಮಾಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಗೋಸ್ಕರ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ. ಓಂ ನಮೋ ಭಗವತೆ ವಾಸುದೇವಾಯ. ಇಲ್ಲ, ನಿಮ್ಮ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಮಂತ್ರ. ಖಂಡಿತ ಇದರಿಂದ ಲಾಭ, ಹಾಗೆ ನಿಮ್ಮ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. ನೋಡಿ, ನಿಮ್ಮ ರಾಶಿಯಾಗಿರ್ತಕ್ಕಂಥ ಕುಜ ಅಸ್ತಂಗತನಾಗಿದ್ದಾನೆ ಸೂರ್ಯನೊಟ್ಟಿಗೆ. ಒಂದು ಪವರ್ಫುಲ್ ಆಗಿರ್ತಕ್ಕಂಥ ವಾರ. ಕೇವಲ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಶನಿಯ ಒಂದು ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ನಷ್ಟ ಸ್ಥಾನದಲ್ಲಿರೋದ್ರಿಂದ, ಹಾಗೆ ಬಾಧಕಾಧಿಪತಿ ನೋಡಿ 11, 6, 10 ಮತ್ತು 11ರ ಅಧಿಪತಿ 12ರ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಶನಿಯ ಶಾಂತಿಯನ್ನು ಮಾಡಿಕೊಂಡ್ರೆ ಲಾಭದ ಕೊರತೆ, ಸಮಸ್ಯೆಯ ಕೊರತೆ, ಕೆಲಸದಲ್ಲಿ ಕಿರಿಕಿರಿ ಇವೆಲ್ಲ ಕೂಡ ದೂರ ಆಗೋದ್ರಿಂದ ಸುಲಭ ಪರಿಹಾರಗಳಲ್ಲಿ ಒಂದು. ಯಾವುದೇ ಕ್ಷೇತ್ರ ಫಲದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಯಾವುದಕ್ಕೂ ಕೂಡ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗತಕ್ಕಂಥದ್ದು ಮೇಷರಾಶಿಯವರಿಗೆ ಶುಭವಿದೆ. ಅದೇ ರೀತಿಯಾಗಿ ವೃಷಭ ರಾಶಿಯವ್ರಿಗೆ ಹೋಗೋಣ. ವೃಷಭ ರಾಶಿಯವ್ರಿಗೂ ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ, ವೃಷಭ ರಾಶಿಯವ್ರಿಗೆ ಈ ವಾರದಲ್ಲಿ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗೋದು ಶತಸಿದ್ಧವಾಗಿರ್ತಕ್ಕಂಥ ಮಾತು. ನಕ್ಷತ್ರ ಸಂಚಾರವನ್ನು ನೋಡಿದ್ರೂ ಕೂಡ ಪಂಚಮ, ಷಷ್ಠ, ಸಪ್ತಮ, ಅಷ್ಟಮದಲ್ಲಿ ಹೋಗ್ತದೆ. ಇಲ್ಲಿ ಯಾವುದೇ ಗ್ರಹಗಳು ಕೂಡ ದಶಮ, ಏಕಾದಶ ಭಾವದಲ್ಲಿ ಸ್ಥಿತವಾಗಿದ್ದಾವೆ. 9ರ ಸ್ಥಾನದಲ್ಲಿ ಭಾಗ್ಯಸ್ಥಾನ, ದಶಮ ಸ್ಥಾನ, ಏಕಾದಶ ಭಾವ. ಇಲ್ಲಿ ವೃಷಭ ರಾಶಿಯವರು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಮಾರ್ಗ, ಏಕೈಕವಾಗಿರ್ತಕ್ಕಂಥ ಕೆಲಸ, ನಿಮ್ಮೆಲ್ಲ ಕಾರ್ಯಗಳು ಅಭಿವೃದ್ಧಿಗಳು ನಡೀತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ, ಶುಭವನ್ನು ಕಾಣಬೇಕು ಅಂದರೆ ಗುರುವನ್ನು ಆರಾಧನೆ ಮಾಡಿ ಸಾಕು. ಆಗಿಂದಾಗೆ ಗುರುವಾರಗಳಂದು ಆಗಿರ್ಬೋದು, ಗುರುವಾರಗಳಂದು ಹಳದಿ ವಸ್ತ್ರದಾನ ಅಥವಾ ಕಡಲೆಕಾಳನ್ನು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ, ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಗಂಧದ ಪುಡಿ ಅಥವಾ ಅರಿಶಿಣವನ್ನು ಹಾಕ್ಕೊಂಡು ಸ್ನಾನ ಮಾಡಿ. ಗುರು ರೆಟ್ರೋಗ್ರೇಡ್ ಕುಟುಂಬ ಸ್ಥಾನದಲ್ಲಿದ್ದಾನೆ. ಹಣಕಾಸು ವಹಿವಾಟುಗಳೆಲ್ಲ ಇನ್ನಷ್ಟು ಶುಭವಾಗ್ತದೆ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಮಂತ್ರವನ್ನು ಪಠಿಸಿ. ಇನ್ನಷ್ಟು ಶುಭ ಫಲ ಪ್ರಾಪ್ತಿಯಾಗೋದ್ರೆ ಎರಡು ಮಾತಿಲ್ಲ. ವೃಷಭ ರಾಶಿಯವರಿಗೆ ಒಳ್ಳೆಯ ಕಾಲವಾಗಿರೋದ್ರಿಂದ ಮಾತ್ರ ನಿಮಗೆ ಖಂಡಿತವಾಗಿ ಇವೆಲ್ಲ ಏನೇ ಸಮಸ್ಯೆಗಳು ಮಾಡಿದ್ರು, ಏನೇ ಒಂದು ಇದಾಗಿರೋದ್ರಿಂದ ಚೆನ್ನಾಗಿ ನಡೀತಕ್ಕಂಥ ಸಾಧ್ಯತೆಗಳು ಬರ್ತದೆ. ವೃಷಭ ರಾಶಿಯವರು ಚೆನ್ನಾಗಿದೆ. ಖಂಡಿತವಾಗಿ ಇದನ್ನು ಯುಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ. ಇದು ಭಾಳ ವಿಶೇಷವಾಗಿರತಕ್ಕಂಥ ಫಲ ಖಂಡಿತವಾಗಿ ಲಭ್ಯವಾಗುತ್ತೆ. ವಾಹನ ಖರೀದಿ ಆಗಿರ್ಬೋದು, ಸೈಟ್ ಖರೀದಿ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಶುಭ ಫಲ ಪ್ರಾಪ್ತಿ. ಮಿಥುನ ರಾಶಿಯವರ ಈ ವಾರದ ಫಲ ಹೇಗಿದೆ ನೋಡಿ. ಅಲ್ಲಾಲೆ ಹತ್ತಿರ ನಿಮಗೆ ಇನ್ನೇನು ಶಿವರಾತ್ರಿ ಪ್ರಾರಂಭವಾಗ್ತಕ್ಕಂಥದ್ದು ಎಲ್ಲ ಹತ್ರದಲ್ಲೇ ಇದ್ದೀರ. ಶಿವರಾತ್ರಿ ಪ್ರಾರಂಭವಾಗ್ತದೆ. ಶಿವರಾತ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಫಲಗಳು ಹೇಗೆ, ಯಾವ ರಾಶಿಯವರಿಗೆ ಶಿವನ ಅನುಗ್ರಹ ಇರ್ತದೆ, ಎಲ್ಲ ಒಂದು ವಿಡಿಯೋಸ್ ನಾನು ಕೊಡ್ತೇನೆ. ಮಿಥುನ ರಾಶಿಯವರ ಫಲಾನುಫಲಗಳು ಮಿಥುನ ರಾಶಿಯವರಿಗೂ ಸಹಿತ ಒಂದು ಬದಲಾವಣೆಯ ಕಾಲವಾಗಿ ಸನ್ನಿಹಿತವಾಗ್ತದೆ. ಖಂಡಿತ ಬಾಳೆ ನೋಡಿ, ಹೇಳ್ತಾ ಇದ್ದೇನೆ, ಮಿಥುನ ರಾಶಿಯವ್ರಿಗೆ ಈ ಒಂದು ವಾರ ನಿಮ್ಮ ನಿರ್ಧಾರಗಳಾಗಿರ್ಬೋದು, ನಿಮ್ಮ ಡಿಪೆಂಡೆನ್ಸಿ ಆಗಿರ್ಬೋದು, ಅಥವಾ ನೀವು ಯಾವುದೇ ಒಂದು ನಿರ್ಧಾರಗಳು ಯಶಸ್ಸನ್ನು ಕೊಡುತ್ತೆ. ಒಂದು ರಾಜಕೀಯವಾಗಿರ್ಬೋದು, ನಿಮಗೆ ಗುರು ನೋಡಿ ಬರ್ತಾ ಬರ್ತಾ ಗುರು ನಿಮ್ಮ ಜಾತಕದ ಪ್ರಕಾರ ಲಗ್ನದಲ್ಲಿ ಗುರು ವಕ್ರನಾಗಿರೋದ್ರಿಂದ ನೀವೆಲ್ಲ ಯಾವುದು ಒಳ್ಳೆಯದು ಕೆಟ್ಟದ್ದು ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ. ಮಸ್ಟ್ ಆ್ಯಂಡ್ ಶುಡ್ ಮಿಥುನ ರಾಶಿಗೆ ನನಗೆ ಮೆಸೇಜ್ ಮಾಡ್ತೀರಾ, ಗುರುಗಳೇ ನಿಮ್ಮ ಮಿಥುನ ರಾಶಿ ಕಂಡ್ರೆ ಕೋಪನ ಹೇಗೆ ಅಂತ. ಅಫ್ಕೋರ್ಸ್ ಏನಿದೆ ಸತ್ಯತೆಗಳನ್ನು ಯೋಚನೆ ಮಾಡಬೇಕು. ಅದು ಅದೇ ಥರ ಇರತಕ್ಕಂಥದ್ದು ಇರುತ್ತೆ. ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಎಲ್ಲರಿಗೂ ಹಾಗೇ ಇರುತ್ತೆ ಗುರುಗಳೇ. ಅಫ್ಕೋರ್ಸ್ ಈ 50ರ ಅನುಪಾತದಲ್ಲಿ ಈಗಿನ ಗ್ರಹ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಅಫ್ಕೋರ್ಸ್ ಹಣಕಾಸು ವಹಿವಾಟುಗಳು ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಆದರೆ ಈಗ ಬರ್ತಕ್ಕಂಥ ಕಾಲಗಳು ಯೋಗದ ಫಲವಾಗಿ ನಿಮಗೆ ಖಂಡಿತವಾಗಿ ಒಂದು ಬದಲಾವಣೆಯ ಸಮಯ ಇದೆ. ನೀವು ಕೆಲವೊಂದು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಎಲ್ಲ ವಿಚಾರಗಳಿದೆ ನೋಡಿ. 4ರ ಅಧಿಪತಿ ಕೂಡ 9ರ ಸ್ಥಾನದಲ್ಲಿದ್ದಾನೆ. ಒಂದು ಯೋಚನೆ ಮಾಡ್ತಕ್ಕಂಥ ಆಲೋಚನೆ ಶಕ್ತಿ ನಿಮ್ಮಲ್ಲಿರುತ್ತೆ. ನನ್ನ ಅನಲೈಸ್ ಪ್ರಕಾರ ಮಿಥುನ ರಾಶಿಯವರು ಫ್ಲಕ್ಚುಯೇಟಿಂಗ್ ಮೈಂಡ್ ಕಡಿಮೆ ಮಾಡ್ಕೊಳ್ಳಿ.
ಒಂದು ದೃಢ ನಿರ್ಧಾರ ನಿಮ್ಮನ್ನು ಅಭಿವ್ಯಕ್ತಿಯನ್ನಾಗಿ ಮಾಡೋದ್ರಲ್ಲಿ ತಪ್ಪಿಲ್ಲ. ಏಕೆಂದರೆ ಬರ್ತಕ್ಕಂಥ ಆರಿದ್ರ ನಕ್ಷತ್ರ, ಅಲ್ಲಿ ಬರ್ತಕ್ಕಂಥ ಪುನರ್ವಸು ನಕ್ಷತ್ರ, ಭುಗುರಶೀರ ನಕ್ಷತ್ರ, ಸ್ಟ್ಯಾಗ್ನೆನ್ಸಿ. ಎಷ್ಟು ನೀವು ಒಂದು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ವ್ಯಕ್ತಿಗಳಾಗಿ ಬೆಳೀತಾ 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 ಬರ್ತಿರೋ, ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗ್ತಾ ಬರ್ತದೆ. ಏನೇ ಸಮಸ್ಯೆಗಳು ಬಂದರೂ ಮಿಥುನ ರಾಶಿಯವ್ರಿಗೆ ಅದು ಉಪಶಮನವಾಗ್ತಕ್ಕಂಥ ಕೇಪಬಿಲಿಟಿಯನ್ನು ಬೆಳೆಸ್ಕೊಳ್ಳಿ. ಅದಕ್ಕೋಸ್ಕರ ನಾನು ಪ್ರತಿ ವಾರ ಹೇಳ್ತಾ ಇರ್ತಕ್ಕಂಥದ್ದು, ಕೇವಲ ರಾಯರ ಆರಾಧನೆ ಮಾಡ್ಕೊಳ್ಳಿ, ಆಗಿಂದಾಗೆ ಸ್ವಲ್ಪ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ. ಇದು ಒಂದು ಬದಲಾವಣೆಯ ಸಮಯ. ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗ್ತದೆ. ಅದೇ ರೀತಿಯಾಗಿ ಕಟಕ ರಾಶಿಯವರ ಫಲ, 2ರ ಅಧಿಪತಿ ಸಪ್ತಮದಲ್ಲಿದ್ದಾನೆ. ಹಾಗೆ ನಿಮ್ಮ ದಶಮಾಧಿಪತಿಯಾಗಿರ್ತಕ್ಕಂಥದ್ದು ಸಪ್ತಮದಲ್ಲಿದ್ದಾನೆ. ಅಷ್ಟಮದಲ್ಲಿ ಶುಕ್ರ ಬುಧರಿದ್ದಾರೆ. ಒಂದು ಮಿಶ್ರ ಫಲಗಳು ಕಟಕ ರಾಶಿಯವರಿಗೆ ವಾರದ ಫಲಗಳನ್ನು ನೋಡಬೇಕಾಗುತ್ತೆ. ಗುರು ವಕ್ರರಾಗಿ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಬಟ್ ಒನ್ ಥಿಂಗ್, ಯಾರು ಕಟಕ ರಾಶಿಯಲ್ಲಿದ್ದೀರೋ, ರಾಶಿ ಅಧಿಪತಿ ತೃತೀಯ ಭಾವ, ಚತುರ್ಥ, ಪಂಚಮ, ಷಷ್ಠ ಭಾವದಲ್ಲಿ ಹಾದು ಹೋಗ್ತದೆ. ಇಲ್ಲಿ ತೃತೀಯ ನೀವು ಖಂಡಿತವಾಗಿ ಒಂದು ವಿಶೇಷವಾಗಿ ವಾರದ ಮೊದಲ ಭಾಗದ ವಿಚಾರದಲ್ಲಿ ತಗೊಂಡಾಗ ಸ್ವಲ್ಪ ಸಂಕಷ್ಟಗಳು ಕಾಣುತ್ತೆ. ತದನಂತರದಲ್ಲಿ ವಿಶಾಖ ನಕ್ಷತ್ರ, ಅಲ್ಲೂ ಕೂಡ ಸ್ವಲ್ಪ ಸಂಕಷ್ಟಗಳು. ಅನುರಾಧ ನಕ್ಷತ್ರ ಸ್ವಲ್ಪ ಸಣ್ಣ ಪುಟ್ಟ ಓಕೆ ಅಂತಕ್ಕಂಥದ್ದು. ತಿರ್ಗಾ ನಿಮಗೆ ನೋಡಿ, ಜ್ಯೇಷ್ಠ ನಕ್ಷತ್ರ ಅಷ್ಟಮ ಸ್ಥಾನದಲ್ಲಿದ್ದಾನೆ, ಮೂಲ ನಕ್ಷತ್ರ ಧನಸ್ಥಾನದಲ್ಲಿದ್ದಾನೆ, ತದನಂತರ ಪೂರ್ವಾಷಾಢ ನಕ್ಷತ್ರ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಮಿಶ್ರ ಫಲಗಳು. ಇಲ್ಲಿ ಸೂರ್ಯ ಕುಜರ ಬಲವೊಂದು ಬಿಟ್ಟರೆ ಎಲ್ಲರೂ ಕೂಡ ಅಷ್ಟಮ ಸ್ಥಾನದಲ್ಲಿದ್ದಾರೆ. ಅಷ್ಟು ಉತ್ತಮವಾಗಿರ್ತಕ್ಕಂಥ ವಾರವಾಗಿ ಪರಿಣಾಮವಾಗಲು ಎಚ್ಚರಿಕೆ ಇಟ್ಟರೆ ನೋಡಿ, ನಿಮಗೆ 2 ವಿಭಿನ್ನತೆಯನ್ನು ಕೊಡಬಹುದು. ಇದ್ದಕ್ಕಿದ್ದಾಗೆ ಧನಾಗಮ, ಇದ್ದಕ್ಕಿದ್ದಾಗೆ ಖರ್ಚುಗಳು, ಆರೋಗ್ಯದಲ್ಲಿ ಸಮಸ್ಯೆಗಳು, ನಿಂದನೆಗಳು ಇವೆಲ್ಲ ಕಾದಿರುತ್ತೆ. ಹಾಗೆ ಏನಾದರೂ ನಿಗೂಢ ಕಾರ್ಯದಲ್ಲಿ ತಲ್ಲೀನತೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಇದ್ದಕ್ಕಿದ್ದಾಗೆ ಹಣಕಾಸಿನ ವಹಿವಾಟುಗಳು ಚೆನ್ನಾಗಾಗ್ಬೋದು, ಇದ್ದಕ್ಕಿದ್ದಾಗೆ ಸಮಸ್ಯೆನೂ ಬರ್ಬೋದು. ವಿಭಿನ್ನತೆ ಇರೋದ್ರಿಂದ ಕಟಕ ರಾಶಿಯವರು ಸಮಾಧಾನದ ವಾತಾವರಣ ಬಹಳ ಮುಖ್ಯ. ಇದು ನನ್ನ ಅನಾಲಿಸಿಸ್. ಸಾಧ್ಯವಾದರೆ ಯಾರು ಕಟಕ ರಾಶಿಯಲ್ಲಿದ್ದೀರೋ, ಪ್ರತಿದಿನ ಈ ವಾರದಲ್ಲಿ ತ್ರಯಂಬಕ ಮಂತ್ರ, ಗಾಯತ್ರಿ ಮಂತ್ರವನ್ನು ಜಪವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದಷ್ಟು ಕೂಡ ವಿಷ್ಣು ಸಹಸ್ರನಾಮ ಈ ಥರದ ಪಠಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗಿಂದಾಗೆ ಸ್ವಲ್ಪ ಶಿವನ ದೇವಸ್ಥಾನ, ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಸ್ವಲ್ಪ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಸಿಂಹರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಸಿಂಹರಾಶಿಯವರು ಷಷ್ಠ ಭಾವದಲ್ಲಿ ರಾಶಿ ಅಧಿಪತಿ ಇದ್ದಾನೆ. ಸಪ್ತಮದಲ್ಲಿ ಶುಕ್ರ ಬುಧಾದಿತ್ಯ ಯೋಗ, ಅಂದರೆ ಬುಧ ಶುಕ್ರ ಲಕ್ಷ್ಮೀನಾರಾಯಣ ಯೋಗ, ಬುಧನೊಟ್ಟಿಗೆ ಲಾಭಾಧಿಪತಿಯೊಟ್ಟಿಗೆ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಒಂದು ಥಿಂಕಿಂಗು, ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಲಾಭ, ಇವೆಲ್ಲವನ್ನು ಸಿಂಹರಾಶಿಯವರಿಗೆ ಕಾಣ್ತಕ್ಕಂಥ ಶಕ್ತಿ ಬರ್ತದೆ. ಖಂಡಿತವಾಗಿ ಸಿಂಹರಾಶಿಯವರಿಗೆ ಒಂದು ವಿಭಿನ್ನವಾಗಿರ್ತಕ್ಕಂಥ ವಾರ. ಕೇವಲ ಒಂದು ಶನಿ ಶಾಂತಿ ಅಷ್ಟೇ ಮಾಡಿಕೊಳ್ಳಿ. ಶಿವನ ದೇವಸ್ಥಾನಕ್ಕೆ ಅಥವಾ ಶನಿಯ ದೇವಸ್ಥಾನಕ್ಕೆ ಶನಿವಾರಗಳಂದು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಯಾವುದೇ ಸ್ಥಿತಿಗತಿಗಳನ್ನು ನೋಡಿದಾಗ ಗ್ರಹಗಳು ಸಪ್ತಮದಲ್ಲಿದ್ದಾವೆ, ಯೋಗಾಧಿಪತಿಯಾಗಿರ್ತಕ್ಕಂಥದ್ರೊಟ್ಟಿಗೆ ಸೂರ್ಯನಿದ್ದಾನೆ. ಒಂದು ರೀತಿಯಾಗಿ ಬಲದ ಒಂದು ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಾ, ಧೈರ್ಯದಿಂದ ಕೆಲಸವನ್ನು ಮಾಡ್ತೀರಿ. ಅಫ್ಕೋರ್ಸ್ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು ಬಿಟ್ಟರೆ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಕೂಡ ಇದೆ. ಇಲ್ಲಿಯ ಭಾಳ ವಿಶೇಷ ಶನಿಯ ಒಂದು ಉಪಟಳವನ್ನು ಕಡಿಮೆ ಮಾಡಿಕೊಳ್ಳಿ ಸಾಕು. ಕರಿಯ ವಸ್ತ್ರ ದಾನ, ಎಳ್ಳಿನ ದಾನ, ಅಥವಾ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ, ಇವೆಲ್ಲವನ್ನು ಮಾಡ್ತಾ ಬಂದರೆ ಖಂಡಿತವಾಗಿ ವಾರ ಅದ್ಭುತವಾಗಿರ್ತಕ್ಕಂಥ ಫಲಗಳು ಕಡುತ್ತೆ. ಹಾಗೆ ಶಿವನ ಮಂತ್ರಗಳನ್ನು ಹೆಚ್ಚು ಪಠಿಸಿ, ಶುಭವಾಗ್ತದೆ. ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು. ಕನ್ಯಾ ರಾಶಿಯವರ ಅಧಿಪತಿ 6ರ ಸ್ಥಾನದಲ್ಲಿ ಮನಸ್ಸಿಟ್ಟು ಕೆಲಸವನ್ನು ಮಾಡಿದ್ರೆ ಖಂಡಿತ ನಿಮ್ಮ ಕೆಲಸದಲ್ಲಿ ಬದಲಾವಣೆ ಆಗಿರತಕ್ಕಂಥ ಸಮಯ ಬರ್ತದೆ. ಹಣಕಾಸು ವಹಿವಾಟುಗಳು, ಸಾಲದ ವಿಚಾರದಲ್ಲಿ ಏಳಿಗೆ, ಅಂದರೆ ಸಾಲ ತೀರಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ಕನ್ಯಾ ರಾಶಿಯವರಿಗೆ ಬರ್ತದೆ. ಯೋಗದ ಬಲದಿಂದ ಮೆಲಗಿ ನಿಮಗೆ ಸಪ್ತಮ ಸ್ಥಾನ ಶನಿ ಇದ್ದಾನೆ, ಲಗ್ನದಲ್ಲಿ ನೋಟ, ಕಷ್ಟಪಟ್ಟರೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ನೀವು ಭಾಳ ಅತ್ಯಂತ ಸರಳವಾಗಿ ಪ್ರತಿ ದಿವಸ ತುಳಸಿ ನೀರನ್ನು ಕುಡಿತಕ್ಕಂಥ ಕೆಲಸ ಮಾಡಿ.
ಹಾಗೆ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಭಾಳ ಖಂಡಿತವಾಗಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಈ ಒಂದು ಜಾಣ್ಮೆಯಿಂದ ಎಲ್ಲ ಕೆಲಸಗಳನ್ನು ಸರಿದೂಗಿಸ್ತಕ್ಕಂಥ ಕೆಲಸ ಆಗ್ತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಧನಲಾಭ ಇರತಕ್ಕಂಥದ್ದಿದೆ, ವಾರವಾಗ್ತಕ್ಕಂಥದ್ದಿದೆ. ರಾಶಿ ಅಧಿಪತಿ ಶುಕ್ರನೊಟ್ಟಿಗೆ ಇರೋದ್ರಿಂದ ಯೋಗದ ಬಲವಾಗಿ ನಿಮಗೆ ಲಾಭ ಪ್ರಾಪ್ತಿ ಆಗ್ತಕ್ಕಂಥದ್ದು ಈ ವಾರದಲ್ಲಿದೆ. ಸಾಧ್ಯವಾದಷ್ಟು ಸೋಂಬೇರಿತನವನ್ನು ಬಿಟ್ಟು, ನನಗೆಲ್ಲ ಗೊತ್ತಿದೆ ಅಂತಕ್ಕಂಥದ್ದನ್ನು ಬಿಟ್ಟು ಕಾರ್ಯಪ್ರವೃತ್ತರಾದರೆ ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭ ಫಲ. ತುಲಾ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಪಂಚಮದಲ್ಲಿ ಅಸ್ತಂಗತನಾಗಿದ್ದಾನೆ, ಬುಧನೊಟ್ಟಿಗಿದ್ದಾನೆ. ಬುಧ ಕೂಡ ಅಸ್ತಂಗತ ತ್ಯಾಗವನ್ನು ಮಾಡುತ್ತೆ. ಇದೊಂದು ಯೋಗದ ಬಲ ಅಂತ ನೋಡಿದ್ವಿ. ತುಲಾ ರಾಶಿಯವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಕಾರ್ಯಪ್ರವೃತ್ತೆಯನ್ನು ಆಗಬೇಕು. ಸ್ವಲ್ಪ ಈ ಲೇಸಿನೆಸ್ಸನ್ನು ಕಡಿಮೆ ಮಾಡಬೇಕು. ಆದಷ್ಟು ಕೂಡ ಥಿಂಕ್ ಮಾಡಿ, ಆದಷ್ಟು ನಿಮಗೆ ಮಂಕು ಕವಿದಿದೆ ಅಂತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ಬೋದು. ಈ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಆಕ್ಟಿವ್ ಆಗಬೇಕಾಗುತ್ತೆ. ಗುರು ಕೂಡ 9ರ ಸ್ಥಾನದಲ್ಲಿ ಲಗ್ನಕ್ಕೆ ದೃಷ್ಟಿ ಬಿಡೋದ್ರಿಂದ ಸೋಂಬೇರಿತನ, ಕೆಲಸ ಕಾರ್ಯಗಳು ಸ್ವಲ್ಪ ಅಡ್ಡಿ ಆತಂಕಗಳು ಬರ್ಬೋದು ನೋಡಿ. ಕಾರ್ಯದಲ್ಲಿ ಸ್ವಲ್ಪ ವಿಳಂಬತೆ ಅಂತ ನೋಡ್ತೀವಿ. ಏನೋ ಮಾಡೋಕ್ಕೆ ಹೋಗ್ತೀರಾ, ಅದು ಏನೋ ಆಗ್ತದೆ. ಅದು ಸ್ವಲ್ಪ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ತುಲಾರಾಶಿಯವರಿಗೆ ಈ ಒಂದು ಗೋಚಾರದಲ್ಲಿ ತಿಳಿಸುತ್ತೆ. ಬಟ್ ಒನ್ ಥಿಂಗ್, ಅದೇ ಥರ ಕೂತ್ಕೊಳ್ಳಿಕ್ಕಾಗಲ್ಲ. ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಶುಭ ಫಲಕ್ಕೋಸ್ಕರ ಗುರುವಿನ ಆರಾಧನೆ ಮಾಡಿ, ಖಂಡಿತವಾಗಿ ಭಾಳ ವಿಶೇಷವಾಗ್ತದೆ. ಸಾಧ್ಯವಾದರೆ ರಾಯರ ದೇವಸ್ಥಾನಕ್ಕೆ ಗುರುವಾರಗಳೊಂದು ಭೇಟಿ ಮಾಡಿ, ಅಥವಾ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಸೋಮವಾರ ಭೇಟಿ ಮಾಡಿ ಒಂದು ಹಳದಿ ದಾರವನ್ನು ತಗೊಂಡೋಗಿ ನಿಮ್ಮ ಕೈಯಲ್ಲಿ ಕಟ್ಟಿಸ್ಕೊಳ್ಳಿ, ರಕ್ಷೆಯಾಗಿ ಕಟ್ಟಿಸ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ನಿಮ್ಮ ಕಾರ್ಯಗಳು ವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ ತುಲಾರಾಶಿಯವ್ರಿಗೆ. ಹಾಗೂ ನೀವು ಸೋಂಬೇರಿತನವನ್ನು ಸ್ವಲ್ಪ ದೂರ ಮಾಡಿ, ಯಾಕೆಂದರೆ ಯೋಗದ ಬಲದಿಂದಾಗಾದರೂ ಕೂಡ ನಿಮಗೆ ಶುಭ ಫಲ ಪ್ರಾಪ್ತಿ. ಯಾಕೆಂದರೆ ಪಂಚಮಾಧಿಪತಿ 12ರ ಅಧಿಪತಿ ಜೊತೆ ಬೇರೆ ಶುಕ್ರನಿರೋದ್ರಿಂದ ಹಣಕಾಸು ವಹಿವಾಟುಗಳು ಹಿನ್ನಡೆಯನ್ನು ತರತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಹಾಗಾಗಿ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ, ಮಂಗಳವಾರದ ದಿನ ಹೆಸರು ಕಾಳನ್ನು ನೆನೆಸಿಡಿ, ಬುಧವಾರದ ದಿವಸ ನೀವು ಪಾರಿವಾಳ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಇದು ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳಲ್ಲೊಂದು ಕೊಡುತ್ತೆ. ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು. ರಾಶಿ ಅಧಿಪತಿ ಅಸ್ತಂಗತನಾಗಿ ತೃತೀಯ ಭಾವದಲ್ಲಿದ್ದಾನೆ, ಸೂರ್ಯನೊಟ್ಟಿಗಿದ್ದಾನೆ, ದಶಮಾಧಿಪತಿ. ಅಫ್ಕೋರ್ಸ್ ಚತುರ್ಥ ಭಾವದಲ್ಲಿ ಶುಕ್ರ, ಬುಧ ಹಾಗೆ ರಾಹುರಿದ್ದಾರೆ. ಪಂಚಮದಲ್ಲಿ ಶನಿ, ಚಂದ್ರ ಕೂಡ 11, 12 ಹಾಗೆ 1, 2ರಲ್ಲಿ ಹಾದು ಹೋಗ್ತದೆ ಆ ರಾಶಿಯ ನಕ್ಷತ್ರದಲ್ಲಿ ಕೂಡ. ಬಟ್ ಅಫ್ಕೋರ್ಸ್ ವೃಶ್ಚಿಕ ರಾಶಿಯವರ ಫಲಾನುಫಲಗಳು ಗುರುಬಲವಿಲ್ಲದಿದ್ದರೂ ಕೂಡ ಕೇಂದ್ರ ಸ್ಥಾನದಲ್ಲಿ ಯೋಗದ ಬಲದಿಂದಾಗಿ ಆದರೂ ಕೂಡ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಬರ್ತದೆ. ವಿದ್ಯಾರ್ಥಿಗಳಿಗೆ ಈ ವಾರದಲ್ಲಿ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ. ವಾಹನ ಖರೀದಿ ಯೋಗ ನಿಧಾನವಾದರೂ ಕೂಡ ಪ್ರಧಾನವಾಗ್ತಕ್ಕಂಥದ್ದು ಇರ್ತದೆ. ಕೇವಲ ವೃಶ್ಚಿಕ ರಾಶಿಯಲ್ಲಿ ಯಾರ್ಯಾರು ಇದ್ದೀರೋ ಖಂಡಿತ ಭಾಳ ಒಂದು ಮನಸ್ಸಿಟ್ಟು ಕೆಲಸ ಮಾಡಿ, ಧೈರ್ಯದಿಂದ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಅಫ್ಕೋರ್ಸ್ ನನ್ನ ಕೈಲಿ ಆಗುತ್ತದೆ ಈ ಕೆಲಸ ಅಂತಕ್ಕಂಥ ಒಂದು ಮನಸ್ಥಿತಿ ನಿಮಗೆ ಮ್ಯಾಕ್ಸಿಮಮ್ ಶುಭ ಫಲವನ್ನು ಈ ವಾರದಲ್ಲಿ ಕೊಡುತ್ತೆ. ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ 1, 2 ಹನಿಯುವಷ್ಟು ಕೂಡ ಈ ರೋಸ್ ವಾಟರ್ನ ಹಾಕ್ಕೊಂಡು ಸ್ನಾನವನ್ನು ಮಾಡಿ. ಇದು ಬ್ಯೂಟಿಫುಲ್ ಆಗಿ ವರ್ಕ್ ಆಗ್ತಕ್ಕಂಥದ್ದು ಇರ್ತದೆ. ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು, ಹಾಗೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು, ಏಕಾದಶಾಧಿಪತಿ ಆಗಿರ್ತಕ್ಕಂಥದ್ದು, 12ರ ಅಧಿಪತಿ ಆಗಿರ್ತಕ್ಕಂಥದ್ದು ಜೊತೆಯಲ್ಲಿರ್ತಕ್ಕಂಥದ್ದಿದೆ. ಈ ರಾಹು, ಶುಕ್ರ, ಬುಧರ ಫಲಗಳನ್ನು ಕೂಡ ಕೊಡ್ತದೆ ನಿಮಗೆ. ಲಾಭ ನಷ್ಟ ಇರೋದ್ರಿಂದ ವೃಶ್ಚಿಕ ರಾಶಿಯವರು ದುರ್ಗಾ ದೇವತೆ ಆರಾಧನೆ, ಸ್ವಲ್ಪ ಮಟ್ಟಿಗೆ ಸಕ್ಕರೆಯನ್ನು ಇರುವೆಗೂಡಿಗೆ ಹಾಕ್ತಕ್ಕಂಥ ಕೆಲಸ, ಇವೆಲ್ಲ ನಿಮಗೆ ಬ್ಯೂಟಿಫುಲ್ ಆಗಿರತಕ್ಕಂಥದ್ದನ್ನು ಕಳಿಸುತ್ತೆ. ನಿಮಗೆ ಒಂದು ಹೊಸ ಚೈತನ್ಯವನ್ನು ಕೊಡುತ್ತೆ ಇವೆಲ್ಲ ಕೆಲಸಗಳು. ಓಂ ರೀಂ ದುರ್ಗೆ ರಕ್ಷಿಣೀ ಸ್ವಾಹ, ಓಂ ರೀಂ ದುರ್ಗೆ ರಕ್ಷಿಣೀ ಸ್ವಾಹ ಮಂತ್ರವನ್ನು ಪಠಿಸ್ತಾ ಬನ್ನಿ. ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತೀರಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಧನುರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು. ರಾಶಿಯಾಧಿಪತಿ ಸಪ್ತಮದಲ್ಲಿ ವಕ್ರನಾಗಿದ್ದರು, ಧನಸ್ಥಾನದಲ್ಲಿ ಸೂರ್ಯ ಕುಜರಿದ್ದಾರೆ, ನಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು. ಹಾಗೆ ಏಕಾದಶ ಅಧಿಪತಿ ಬುಧ ಕುಂಭರಾಶಿಯಲ್ಲಿ, ರಾಹು ಕುಂಭರಾಶಿಯಲ್ಲಿ, ಬುಧ ಕುಂಭರಾಶಿಯಲ್ಲಿರೋದ್ರಿಂದ ಕೇವಲ ಮಚ್ ಎಫರ್ಟ್ ಹಾಗೆ ಜಾಣ್ಮೆಯ ಎಫರ್ಟ್ ಧನುರಾಶಿಯವ್ರಿಗೆ ಒಂದು ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜು, ಇವೆಲ್ಲ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ವ್ಯಾಪಾರ ಅಭಿವೃದ್ಧಿಯನ್ನು ಕೊಡುತ್ತೆ. ಜಸ್ಟು ಧನುರಾಶಿಯಲ್ಲಿರ್ತಕ್ಕಂಥವ್ರು
ನಿಮ್ಮ ಪ್ರಯತ್ನದ ಫಲವಾಗಿ, ನಿಮ್ಮ ಕ್ರಿಯೇಟಿವ್ ಪರವಾಗಿ, ಹಾಗೆ ನಿಮ್ಮ ಕಮ್ಯುನಿಕೇಷನ್ಸ್ ಉತ್ತಮವಾಗಿ ಮಾಡಿಕೊಂಡಿದ್ದೆ ಆದಲ್ಲಿ ನಿಮ್ಮ ಪ್ರಯತ್ನದ ಫಲವಾಗಿ ಖಂಡಿತವಾಗಿ ಭಾಳ ವಿಶೇಷವಾಗಿ ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು, ನಿಮ್ಮ ಯಾವುದೇ ಕೆಲಸಗಳಲ್ಲಾಗಿರ್ಬೋದು ಯಶಸ್ಸನ್ನು ಕಾಣ್ತೀರಿ. ಏಕೆಂದರೆ ತೃತೀಯ ಭಾವದಲ್ಲಿ ಯೋಗದ ಬಲದಿಂದಾಗಿ, ನಿಮ್ಮ ಟ್ರೆಮೆಂಡಸ್ ನಾಲೆಡ್ಜಿಂದಾಗಿ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಅನ್ನು ಸಿಗುತ್ತೆ. ಮೇಲಾಗಿ ಗುರು ದೃಷ್ಟಿ ನಿಮ್ಮ ಶುಕ್ರ ಬುಧನ ಮೇಲೆ ಹಾಗೆ ರಾಹುವಿನ ಮೇಲೆ ಇರೋದ್ರಿಂದ ಮ್ಯಾಕ್ಸಿಮಮ್ ಲಾಭವಾಗಿ ಪರಿಣಾಮವಾಗ್ತದೆ. ಖಂಡಿತವಾಗಿ ಧನುರಾಶಿಯವರಿಗೆ ಕೇವಲ ನಿಮ್ಮ ಸ್ವಚ್ಛಂದ ಕಮ್ಯುನಿಕೇಷನನ್ನು ಇಟ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಶ್ರಮವಹಿಸಿ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಮ್ಯಾಕ್ಸಿಮಮ್ ಗಣಪತಿಯ ಆರಾಧನೆ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅಡೆತಡೆ ನಿವಾರಣೆಗೋಸ್ಕರ ಧನುರಾಶಿಯಲ್ಲಿರ್ತಕ್ಕಂಥವ್ರು ಪ್ರತಿ ದಿವಸ 21 ಗರಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡ್ತಾ ಬನ್ನಿ. ಮ್ಯಾಕ್ಸಿಮಮ್ ನಿಮ್ಮ ಲಕ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಕೂಡ ಇರುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಮಕರ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಮಕರ ರಾಶಿಯವರಿಗೆ ಮೊದಲ ವಾರದ ಭಾಗದಲ್ಲಿ ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಸಿಗ್ತಕ್ಕಂಥದ್ದು ಕೂಡ ಇರುತ್ತೆ. ಕುಟುಂಬದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ನಿಮ್ಮ ಕೇವಲ ಒಂದು ಸಣ್ಣ ಪ್ರಯತ್ನ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ನೀವು ಹೆಚ್ಚಿನ ಪ್ರಶಸ್ತಿಯನ್ನು ಬಿಸ್ನೆಸ್ ಹಾಗೆ ಕುಟುಂಬ, ನಿಮ್ಮ ಒಂದು ಲಕ್ಸುರಿ ಲೈಫ್ ನೀಡ್ ಮಾಡಲಿಕ್ಕೋಸ್ಕರ ಒಂದು ವಾರವನ್ನು ತಲ್ಲೀನತೆ ಇರತಕ್ಕಂಥದ್ದು ಇರ್ತದೆ. ಹೊಸ ನಿರ್ಧಾರಗಳು, ಹೊಸ ಮಾಡ್ತಕ್ಕಂಥ ಕೆಲಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ. ಯಾರು ಮಕರ ರಾಶಿಯಲ್ಲಿದ್ದರೋ ಆರೋಗ್ಯದ ಮೇಲೆ ಹಾಗೆ ಶತ್ರುಗಳ ಮೇಲೆ ಸ್ವಲ್ಪ ಮಟ್ಟಿಗೆ ನೀವು ಕಣ್ಣಿಡ್ತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ. ಅಷ್ಟಮ ಸ್ಥಾನಕ್ಕೆ ಕೇತು ಇದ್ದಾನೆ, 6ರ ಅಧಿಸ್ಥಾನದಲ್ಲಿ ರಾಹು ಇರೋದ್ರಿಂದ ಆರೋಗ್ಯ ಅಥವಾ ಶತ್ರುಗಳ ಬಾಧೆ, ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಬಾಧೆ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತವೆ. ಇಲ್ಲಿ ಮಕರ ರಾಶಿಯವರು ಅತ್ಯಂತ ಸರಳ ಪರಿಹಾರಗಳಲ್ಲಿ ಒಂದು ಮಾಡ್ತಕ್ಕಂಥದ್ದು, ವಿಶೇಷವಾಗಿ ನೀವು ಶಿವನಿಗೆ ಈ ವಾರದಲ್ಲಿ ಅಭಿಷೇಕವನ್ನು ಮಾಡಿಸಿ, ಜಲಾಭಿಷೇಕವನ್ನು ಪ್ರತಿನಿತ್ಯ ಜಲಾಭಿಷೇಕ, ಮನೆಯಲ್ಲಿ ಶಿವಲಿಂಗ ಇದ್ದರೆ ಜಲಾಭಿಷೇಕ, ಓಂ ನಮಃ ಶಿವಾಯ ಶಿವಾಯ ಓಂ ಈ ಮಂತ್ರವನ್ನು ಪಠನೆ ಮಾಡಿ ಬಾಳೆಹಣ್ಣನ್ನು ನೈವೇದ್ಯ ಮಾಡಿ. ಆ ಬಾಳೆಹಣ್ಣನ್ನು ಸ್ವಲ್ಪ ಜನಗಳಿಗೆ ಹಂಚಿ ನೀವು ಸೇವನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅನೇಕ ರೀತಿಯಾದಂಥ ಅಡೆತಡೆಗಳು ಅಂದರೆ ಶತ್ರುಬಾಧೆ, ಅದೇ ರೀತಿಯಾಗಿ ಸಮಸ್ಯೆಗಳು ಕೆಲಸದಲ್ಲಿ ದೂರ ಆಗ್ತಾ ಬರ್ತದೆ. ಅಫ್ಕೋರ್ಸ್ ಇದು ಸರಳ ಪರಿಹಾರಗಳಲ್ಲಿ ಒಂದು. ಮಕರ ರಾಶಿಯವರು ಹೆಚ್ಚಿನದಾಗಿ ಸಾಲವನ್ನು ಮಾಡಬೇಡಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಕೇವಲ ನಿಮ್ಮ ಪ್ರಯತ್ನ ಹಾಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೆಲಸದಲ್ಲಿ ತಲ್ಲೀನತೆ ಇಟ್ಕೊಂಡ್ರೆ ಮಾತ್ರ ಯಶಸ್ಸು ಸಿಗ್ತದೆ. ಇಲ್ಲಾಂದರೆ ಈ ವಾರ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಒಂದು ವಾರವಾಗಿ ಪರಿಣಾಮವನ್ನು ಬೀರ್ತದೆ. ಅಫ್ಕೋರ್ಸ್ ಮಕರ ರಾಶಿ ಯಾಕೆಂದರೆ ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ, 11ರಾಧಿಪತಿ ಲಗ್ನದಲ್ಲಿದ್ದಾರೆ. ನಿಮ್ಮ ಸತತ ಪ್ರಯತ್ನ ಲಾಭ ಸಿಗುತ್ತೆ, ಇದು ಸತ್ಯ. ಕುಂಭರಾಶಿಯ ಫಲಾಫಲ ಏನಾದರೂ ವಿಭಿನ್ನತೆ ಇದೆಯಾ? ಕುಂಭರಾಶಿಯವರಿಗೆ ನೋಡಿ, ಮ್ಯಾಕ್ಸಿಮಮ್ ಚತುರ್ಥಾಧಿಪತಿ ಲಗ್ನದಲ್ಲಿದ್ದಾನೆ, ಪಂಚಮ ಅಷ್ಟಮಾಧಿಪತಿ ಆಗಿರ್ತಕ್ಕಂಥವ್ರು ಲಗ್ನದಲ್ಲಿದ್ದಾನೆ, 9ರಾಧಿಪತಿ ಲಗ್ನದಲ್ಲಿ, ಭಾಗ್ಯಾಧಿಪತಿ ಲಗ್ನದಲ್ಲಿದ್ದಾನೆ, ರಾಹು ಲಗ್ನದಲ್ಲಿದ್ದಾನೆ. ಇಲ್ಲಿ ಚಂದ್ರ ಅಷ್ಟಮ, ನವಮ, ದಶಮ, ಏಕಾದಶ ಭಾವದಲ್ಲಿ ಹಾದು ಹೋಗ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಒಂದು ಆತ್ಮಬಲ ಜಾಸ್ತಿ ಆಗ್ತದೆ, ಯೋಗದ ಪರಿಣಾಮವಾಗಿ ಧನಬಲ ಜಾಸ್ತಿ ಆಗ್ತದೆ. ನೀವು ಕೇವಲ ಅತ್ಯಂತ ಸರಳವಾಗಿ ಮಾಡ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥ ಏಕೈಕ ಕೆಲಸ ಖಂಡಿತ ಭಾಳ ವಿಶೇಷವಾಗಿ ಏನಾದರೂ ನಿಮಗೆ ಅವಕಾಶಗಳು ಸಿಕ್ಕಿದ್ರೆ ಅಥವಾ ಶಿವನ ಸಾನ್ನಿಧ್ಯದಲ್ಲಿ ಕೇವಲ ನೀವು ಒಬ್ಬಟ್ಟನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ, ಅಥವಾ ಇನ್ನೂ ಸರಳವಾಗಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಾ ಬನ್ನಿ. ಇದೊಂದು ನಿಮಗೆ ವಿಶೇಷವಾಗಿರತಕ್ಕಂಥ ಫಲಗಳನ್ನು ಕೊಡುತ್ತೆ. ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಈ ವಾರದಲ್ಲಿ ಶುಕ್ರ ಬುಧ ಇರ್ತಕ್ಕಂಥದ್ದು, ಬುಧ ಕೂಡ ತ್ಯಾಗವನ್ನು ಅಸ್ತಂಗದ ತ್ಯಾಗ ಮಾಡಿ ಶುಕ್ರನ ಜೊತೆ ಇರೋದ್ರಿಂದ ಇದೊಂದು ಯೋಗದ ಬಲದಿಂದಾಗಿ ಸ್ವಲ್ಪ ಮಟ್ಟಿಗೆ ಹಣಕಾಸು, ಸ್ವಲ್ಪ ನವಚೈತನ್ಯ ಸಿಗ್ತಕ್ಕಂಥ ಒಂದು ವಾರವಾಗಿ ಪರಿಣಾಮವನ್ನು ಬೀರುತ್ತೆ. ಇಲ್ಲಿ ಸಪ್ತಮಾಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ವಾರದ ಕೊನೆಯ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ, ಸ್ಟ್ರಾಂಗ್ನೆಸ್ ಬರುತ್ತೆ, ವಿಲ್ ಪವರ್ ಜಾಸ್ತಿ ಬರ್ತಕ್ಕಂಥದ್ದು ಕೂಡ ಇರುತ್ತೆ. ಇಲ್ಲಿ ಕುಜನ ಶಾಂತಿಯಷ್ಟು ಮಾಡಿಕೊಂಡ್ರೆ ಸಾಕಾಗ್ತದೆ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತವಾಗಿ ಶಿವ ಸುಬ್ರಹ್ಮಣ್ಯ, ಹರ ಹರ ಸುಬ್ರಹ್ಮಣ್ಯ ಈ ಮಂತ್ರ ಯಾವಾಗಲೂ ಪಠಣೆಯನ್ನು ಮಾಡ್ತಾ ಬನ್ನಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಹೊಸ ಚೈತನ್ಯವಂತೂ ಖಂಡಿತ ಸಿಗುತ್ತೆ, ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇರುತ್ತೆ. ಕೊನೆಯದಾಗಿ ಮೀನರಾಶಿಯ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು? ಖಂಡಿತ ಮೀನರಾಶಿಯವರಿಗೆ ನಾವು ನೋಡೋದಾದರೆ ತೃತೀಯಾಧಿಪತಿ ಅಷ್ಟಮಾಧಿಪತಿ 12ರ ಸ್ಥಾನದಲ್ಲಿದ್ದಾನೆ, 4 ಮತ್ತು 7ರ ಅಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ಈ ವಾರ ಮಿಶ್ರ ಫಲಗಳು, ಸ್ವಲ್ಪ ನಷ್ಟ ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ.
ರಾಹುನು 12ರ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲಗಳಿರ್ತಕ್ಕಂಥದ್ದು ಮೀನರಾಶಿಯವರಿಗಿದೆ. ಹಣಕಾಸು ವಹಿವಾಟುಗಳು ಬಂದರೂ ಉಳಿದಲೇ ಇರತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಟ್ಟಿಗೆ ಈ ವಾರ ಹೆಚ್ಚಿನ ಬಂಡವಾಳ, ಅಕಸ್ಮಾತ್ ಹಣಕಾಸಿನ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ, ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಯಾರ್ಯಾರು ಮೀನರಾಶಿಯಲ್ಲಿದ್ದಿರೋ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಾ ಬನ್ನಿ. ಹಾಗೆ ಆಗಿಂದಾಗೆ ಬುಧವಾರ ಮತ್ತು ಶುಕ್ರವಾರಗಳಂದು ನೀವು ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯವನ್ನು ಭೇಟಿ ಮಾಡ್ತಾ ಬನ್ನಿ. ಇದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಇರ್ತದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ. ಆದಷ್ಟು ಕೂಡ ನಮ್ಮ ಚಾನಲ್ನ ಟ್ಯೂನ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.